ನಮ್ಮನ್ನೇ ನಾವು ದೇವರಿಗೆ ಸಂಪೂರ್ಣ ಸಮರ್ಪಿಸಿಕೊಡೋಣ. ಮತ್ತೊಮ್ಮೆ ದೇವನ ಸಾನ್ನಿಧ್ಯದಲ್ಲಿ ನಮ್ಮೆಲ್ಲರನ್ನ ಒಂದುಗೂಡಿಸಿ ಆತನ ಪರಿಶುದ್ಧತೆಯ, ಆತನ ಪರಿಪೂರ್ಣತೆಯ ವಾಗ್ದಾನದ ವಾಕ್ಯವನ್ನ ಧ್ಯಾನಿಸಿ, ಇನ್ನೊಂದು ದಿನ ನಮಗೆ ಅವಕಾಶವನ್ನ ದೇವನು ಕಲ್ಪಿಸಿಕೊಟ್ಟು ಈ ದಿನದಲ್ಲಿ ನಮ್ಮ ಆತ್ಮದ ರಕ್ಷಣೆಗಾಗಿ ಈ ಲೌಕಿಕವಾದಂಥ ಜೀವನ, ಇದು ಅಳಿದು ಹೋಗುವ ಜೀವನ, ಇದು ನಶಿಸಿ ಹೋಗುವ ಜೀವನ, ಇದು ಸ್ವರ್ಗಕ್ಕೆ ಎತ್ತಲ್ಪಡುವಂತ ಜೀವನವಲ್ಲ. ನನ್ನಲ್ಲಿ, ನನ್ನ ವಾಗ್ದಾನದಲ್ಲಿ, ನನ್ನ ಪ್ರೀತಿಯಲ್ಲಿ ನೆಲೆಯಾಗಿ ನಿಲ್ಲುವವನು ಮಾತ್ರವೇ ಸ್ವರ್ಗೀಯ ಸಂಭಾವನೆಯನ್ನ ಅನುಭವಿಸುವವನು ಎಂಬುದಾಗಿ ನುಡಿದಂಥ ದೇವನ ಪರಿಶುದ್ಧವಾದಂಥ ವಾಗ್ದಾನ. ಆ ವಾಗ್ದಾನಕ್ಕಾಗಿ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ನಮ್ಮೆಲ್ಲರನ್ನ ದೇವನು ಆಶೀರ್ವಿಸಲು, ನಮ್ಮೆಲ್ಲರನ್ನ ಆತನ ಚಿತ್ತಕ್ಕೆ ಅನುಸಾರವಾಗಿ ನಡೆಸಲಿ ಎಂಬುದಾಗಿ ನಮ್ಮ ಕುಟುಂಬವನ್ನು ಬಿಟ್ಟುಕೊಡೋಣ. ಬಿಟ್ಟು ಬಂದ ಮನೆ, ಇದೋ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಪರಿಸರ, ನಾನು ಮಾಡಿದಂಥ ಒಳ್ಳೆಯ ಸತ್ಕಾರ್ಯ, ನಾನು ನೆನೆಸಿದಂಥ ಒಳ್ಳೆಯ ಕಾರ್ಯಗಳು, ನನ್ನ ನಡೆ, ನನ್ನ ನುಡಿ, ನಾನು ನನ್ನ ಕುಟುಂಬಕ್ಕೆ, ನಾನು ನನ್ನ ಸಮಾಜಕ್ಕೆ, ನಾನು ನನ್ನ ದೇಶಕ್ಕೆ, ನಾನು ನನ್ನ ಇದು ಸಭೆಗೆ ಎಷ್ಟು ಒಳ್ಳೆಯ ಕಾರ್ಯವನ್ನ ನನ್ನಿಂದ ನಾನು ಮಾಡಿದ್ದೇನೆ ಎಂಬುದನ್ನು ಧ್ಯಾನಿಸುತ್ತಾ, ಹಾಗೂ ನಾನು ದೇವರಿಗೆ ವಿರೋಧವಾಗಿ ಏನಾದರೂ ಪಾಪವನ್ನು ಮಾಡಿದ್ದಲ್ಲಿ ಕಳೆದ ವಾರದಿಂದ ಈ ವಾರದ ತನಕ, ಬೆಳಗಿನ ಪ್ರಮಾದದಿಂದ ಈ ನಿಮಿಷದವರೆಗೂ ನನ್ನ ಕಣ್ಣಿನಿಂದ, ನನ್ನ ಬಾಯಾರೆ, ಕಿವಿಯಾರೆ ಕೇಳಿಸಿದಂಥ ಅನೇಕ ಅಬದ್ಧವಾದ ಮಾತುಗಳು, ನನ್ನ ಇಡೀ ಈ ಶರೀರವು ನಾನು ದೇವರು ನುಡಿದಂಥ ವಾಗ್ದಾನದ ಪ್ರಕಾರ ನುಡಿಯದೇ ಇರತಕ್ಕಂಥ ಜಾಗಗಳಿಗೆ ಹೋಗಿ ಅನ್ಯಾಯ, ಮೋಸ, ವಂಚನೆಗಾಗಿ ಇಟ್ಟಂಥ ಹೆಜ್ಜೆಗಳು ಎಲ್ಲವನ್ನ ಸ್ಮರಿಸಿಕೊಳ್ಳುತ್ತಾ, ನಾನು ಪಾಪ ಮಾಡಿದ್ದಲ್ಲಿ ನಾನೊಂದು ಮಹಾಪಾಪಿ ಎಂಬುದಾಗಿ ದೇವನ ಪರಿಶುದ್ಧವಾದ ಸಾನ್ನಿಧ್ಯಕ್ಕೆ ನಮ್ಮನ್ನೇ ಒಪ್ಪಿಸಿಕೊಳ್ಳೋಣ. ಆತನ ರಕ್ತದಲ್ಲಿ ನನ್ನನ್ನು ತೊಳೆದು ಶುದ್ಧೀಕರಿಸಿ ಎಂಬುದಾಗಿ ಕೇಳಿಕೊಳ್ಳೋಣ. ಆ ಕಲ್ವಾರಿಯ ರಕ್ತ 2020 ವರ್ಷದ ಮುಂದೆ ಇದೋ ದೇವರು ನಮ್ಮೆಲ್ಲರಿಗೂ ಆತನ ರಕ್ತದಿಂದಲೇ ಕ್ರಯಕ್ಕೆ ತೆಗೆದುಕೊಂಡಂತ ಸ್ವಾಮಿ, ಆತನ ತ್ಯಾಗವನ್ನು ಸ್ಮರಿಸಿಕೊಳ್ಳುತ್ತ, ಆತನ ಪ್ರೀತಿಯನ್ನ, ಆತನ ಕರುಣೆಯನ್ನ, ಆತನ ದಯೆಯನ್ನ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ರಾಜ್ಯ, ನನ್ನ ದೇಶದ ಮೇಲೆ ಯಥೇಚ್ಛವಾಗಿ ಸುರಿಸುವುದಾಗಿ ಕೇಳಿಕೊಳ್ಳುತ್ತಾ, ಇದೋ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಕರ್ತನೆ, ಇದೋ ನನ್ನನ್ನ ಬಿಟ್ಟುಕೊಡುತ್ತಿದ್ದೇನೆ. ಲೌಕಿಕವಾದ ಎಲ್ಲ ಚಿಂತೆ ನನ್ನನ್ನು ಕ್ಷಮಿಸು, ನನ್ನನ್ನು ಆಶ್ರಯಿಸು, ನನ್ನನ್ನು ಮುನ್ನಡೆಸುವುದಾಗಿ ಕೇಳಿಕೊಳ್ಳುತ್ತಾ, ಆತ್ಮದ ಅಭಿಷೇಕಕ್ಕಾಗಿ ಪಶ್ಚಾತ್ತಾಪದಿಂದಲೂ ದುಃಖದಿಂದಲೂ ಇದು ಪೂರ್ಣ ಮನಸ್ಸು, ಪೂರ್ಣ ಆತ್ಮ, ಪೂರ್ಣ ಶರೀರ, ಪೂರ್ಣ ಶಕ್ತಿಯಿಂದ ನನ್ನನ್ನು ಆರಾಧಿಸುವುದಾಗಿ ನುಡಿದಂಥ ವಚನದ ಪ್ರಕಾರ ಆತ್ಮರೇ ನಮ್ಮೆಲ್ಲರನ್ನ ಅನುಗ್ರಹಿಸಿ ನಿನ್ನ ಪರಿಶುದ್ಧವಾದ ಸಾನ್ನಿಧ್ಯವನ್ನು ನಾನು ಅನುಭವಿಸುತ್ತೇನೆ. ಬನ್ನಿ ಆತ್ಮರೇ, ನನ್ನ ಶರೀರ ಆತ್ಮ ಜೀವಕ್ಕೆ ಬನ್ನಿ ಎಂಬುದಾಗಿ
ಎಲ್ಲ ಅಪೊಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧರೇ, ಧನ್ಯರು. ಈ ಆಲಯದ ಸಂತರಾದ ಸಂತ ಸೆಬಾಸ್ಟಿಯನರೇ, ಎಲ್ಲರಿಗೂ ಬೇಕಾದಂಥ ನಿಮ್ಮ ಆಶೀರ್ವಾದವನ್ನು, ಬಿಡುಗಡೆಯನ್ನು, ಶಾಂತಿ, ಸಮಾಧಾನ, ನೆಮ್ಮದಿಯ ಬದುಕು ಈ ಲೋಕದಲ್ಲಿ ಕ್ರಿಸ್ತನೊಂದಿಗೆ, ಕ್ರಿಸ್ತನಲ್ಲಿ, ಕ್ರಿಸ್ತನ ಪರಿಶುದ್ಧತೆಯಲ್ಲಿ ನಾನು ಪ್ರಾಮಾಣಿಕವಾಗಿ ಜೀವಿಸುತ್ತ ಒಂದು ಮಕ್ಕಳಾಗಿ, ಭಕ್ತನಾಗಿ ನನ್ನನ್ನು ಮಾರ್ಪಡಿಸುವುದಾಗಿ ನಮ್ಮನ್ನು ಬಿಟ್ಟುಕೊಡುತ್ತಾ, ಕುಟುಂಬವನ್ನು ಸಮರ್ಪಿಸಿಕೊಡುತ್ತಾ, ನಮಗೆ ಬೇಕಾದಂಥ ಎಲ್ಲ ಕೃಪಾ ವರವನ್ನು ದೈವ ಸಾನ್ನಿಧ್ಯದಲ್ಲಿ ಪಡೆದುಕೊಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ಎಲ್ಲರೂ ಒಟ್ಟಾಗಿ ನಮೋ ಮರಿಯೇ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯೇ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ, ಪ್ರತಿಯೊಂದು ಮಾನವ ಕುಲಕ್ಕಾಗಿ ಪ್ರಾರ್ಥಿಸ್ರಿ. ಎಡಗೈಯನ್ನು ಹೃದಯದ ಭಾಗದಲ್ಲಿಟ್ಟು ಬಲಗೈಯೊಂದಿಗೆ ನಮ್ಮನ್ನು ಅಭಿಷೇಕ ಮಾಡಿಕೊಳ್ಳುತ್ತಾ ಒಂದು 10 ಜನಕ್ಕೆ ಕೇಳುವಷ್ಟು ಎಲ್ಲರೂ ಜೋರಾಗಿ ಹೇಳೋಣ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೈಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್ ಹೇಳ್ರಿ. ದಯವಿಟ್ಟು ಕುಳಿತುಕೊಳ್ರಿ. ಪ್ರಭು ಯೇಸುವಿನ ನಾಮದಲ್ಲಿ ಈ ಸಂಚೆ ನಿಮ್ಮೆಲ್ಲರನ್ನ ವಂದಿಸುತ್ತಾ, ದೇವನ ಅತಿ ಪರಿಶುದ್ಧವಾದಂಥ ವಾಗ್ದಾನ ನಮ್ಮಲ್ಲಿ ನೆರವೇರಲಿ ಎಂಬುದಾಗಿ ನಮ್ಮನ್ನು ಬಿಟ್ಟುಕೊಡುತ್ತಾ, ತಗ್ಗಿಸಿಕೊಳ್ಳುತ್ತಾ ದೇವನ ವಾಕ್ಯವನ್ನು ಧ್ಯಾನಿಸೋಣ. ದೇವರು ಈ ರಾತ್ರಿ ನಮ್ಮೆಲ್ಲರನ್ನ ಅನುಗ್ರಹಿಸಲಿ, ಆಶೀರ್ವದಿಸಲಿ ಎಂಬುದಾಗಿ ನಮ್ಮನ್ನು ಬಿಟ್ಟು ಕೊಡುತ್ತಾ ವಾಕ್ಯವನ್ನು ಧ್ಯಾನಿಸೋಣ. ಆದಿಕಾಂಡ 37ನೇ ಅಧ್ಯಾಯ, 37ನೇ ಅಧ್ಯಾಯ ವಾಕ್ಯ 1ರಿಂದ. ಪ್ರಿಯರೇ, ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ ಒಂದು ಕುಟುಂಬ ಎಂಬುದಾಗಿ ಮಾಡಿರ್ತಕ್ಕಂಥದ್ದು ಆ ದೇವನ ಕೃಪೆ ಮತ್ತು ವರ. ಒಂದು ಕುಟುಂಬ, ಒಂದು ವ್ಯಕ್ತಿ ದೈವ ಸಾನ್ನಿಧ್ಯದಲ್ಲಿ ಯಾವ ರೀತಿಯಲ್ಲಿ ಆತನು ದೇವನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂಥ ಒಂದು ವ್ಯಕ್ತಿ, ಒಂದು ಕುಟುಂಬ ಯಾವ ರೀತಿಯಲ್ಲಿ ರಕ್ಷಣೆಯನ್ನು ದೇವರು ನಮಗೆ ಕೊಡ್ತಾರೆ ಎಂಬ ಒಂದು ವಾಗ್ದಾನದ ವಾಕ್ಯವನ್ನು ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ತುಂಬ ಮುಖ್ಯವಾದಂಥ ಒಂದು ಕಾರ್ಯಕ್ಕೆ ನಿಮ್ಮನ್ನು ದೇವರು ನಡೆಸುವಂಥ ದೇವರು. ಅನೇಕರ ಪ್ರಶ್ನೆ ಆಗಿರ್ಬೋದು, ನಾನು ಕ್ರೈಸ್ತನಾಗಿರ್ಬೋದು, ಆದರೆ ನಾನು ಪ್ರಾರ್ಥನೆ ಮಾಡಿದರೆ, ನಾನು ನನ್ನ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಿದರೆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾರಾ? ಇದು ಅನೇಕ ಜನರ ಒಂದು ಪ್ರಶ್ನೆ ಮತ್ತು ಎಲ್ಲರಿಗೂ ಇದು ಅರ್ಥವಾಗದಂಥ ಹಾಗೂ ನಂಬಲಾರದಂಥ ಒಂದು, ಈ ಬಿಸಿ ತುತ್ತನ್ನು ಬಾಯಿಗೆ ಹಾಕಿದ್ರೆ ನುಂಗಕ್ಕೂ ಆಗಲ್ಲ, ಹೋಗಿ ಆ ರೀತಿಯಲ್ಲಿ ಈ ವಾಕ್ಯ. ಆದರೆ ದೇವನ ವಾಕ್ಯ ಹೇಳ್ತದೆ, ನೀನು ಪ್ರಾರ್ಥಿಸಿದಲ್ಲಿ, ಸರಿಯಾಗಿ ಗಮನಿಸಿ, ನೀನು ಪ್ರಾರ್ಥಿಸಿದಲ್ಲಿ, ನೀನು ವಿಶ್ವಾಸ ಇಟ್ಟಲ್ಲಿ, ನೀನು ನಿನ್ನ ಕುಟುಂಬ ರಕ್ಷಣೆ ಹೊಂದು. ಇದು ವಾಗ್ದಾನ ಸುಳ್ಳಲ್ಲ. ಹಾಗಾದರೆ ನನ್ನ ಪ್ರಾರ್ಥನೆ ದೇವ್ರು ಕೇಳ್ತಾರಾ? ನನ್ನ ಪ್ರಾರ್ಥನೆ ನಾನು ದೇವ್ರು ಕೇಳಬೇಕಾದ್ರೆ ನಾನು ಏನಾಗಬೇಕು? ಹಲೋ, ಈಗ ನಿಮ್ಮನ್ನ ದೇವರಿಲ್ಲಿ ಕರ್ಕೊಂಡು ಬಂದಿಯಾರು, ಹೌದಾ? ನಿಮ್ಮನ್ನ ದೇವರು ಕರ್ಕೊಂಡು ಬಂದ ಮೇಲೆ ದೇವರು ನಿಮ್ಮಿಂದ ಅಪೇಕ್ಷಿಸುವಂಥ ಹಾಗೂ ನಿರೀಕ್ಷಿಸುವಂಥ ಒಂದು ಕಾರ್ಯ, ಈಕೆ, ಈ ಮಗನು, ಈ ಮಗಳು ನನ್ನ ಸಾನ್ನಿಧ್ಯದಲ್ಲಿ ಬಂದು ವಾಕ್ಯವನ್ನು ಕೇಳಬೇಕು ಎಂಬುದಾಗಿ. ನಿಮ್ಮಲ್ಲಿ ಅನೇಕ ಪ್ರಶ್ನೆಗಳನ್ನು ಹೊತ್ತು ಬರ್ತೀರಿ. ಆ ಪ್ರಶ್ನೆಗೆ ದೇವರು ಉತ್ತರ ಕೊಟ್ಟಿರ್ತಾರೆ. ಅದಾದಮೇಲೆ
ನಿಮಗೆ ಸಣ್ಣ ಪುಟ್ಟ ರೋಗಗಳು, ಅದಾದಮೇಲೆ ದೊಡ್ಡ ರೋಗಗಳು ಏನಾದರೂ ಇದ್ದಲ್ಲಿ ದೇವರು ಅದನ್ನು ಸ್ವಸ್ಥ ಮಾಡ್ತಾರೆ. ಅದು ಲೌಕಿಕವಾದಂಥ ಹಾಗೂ ನಿಮ್ಮ ಶರೀರಕ್ಕೆ ಸಂಬಂಧಪಟ್ಟ ಕಾರ್ಯ. ಓಕೆನಾ? ಹಲೋ, ಈ ರೋಗ ಮಾಟ ಅದಾದಮೇಲೆ ದೆವ್ವ ಹಿಡ್ಕೊಳ್ಳೋದು ಅದೆಲ್ಲ ಲೌಕಿಕ ಕಾರ್ಯ, ಇದು ಬಿಟ್ಟು ಹೋಗುವಂಥದ್ದು. ಆದರೆ ನಮ್ಮ ದೊಡ್ಡ ಒಂದು ನನ್ನ ಜೀವಿತದಲ್ಲಿ ಅನುಭವಕ್ಕೆ ಬಂದು ನಾನು ಒತ್ತು ಹೋಗುವಂಥ ಒಂದು ಕಾರ್ಯ ಅಂದರೆ ನನ್ನ ಆತ್ಮ, ಪ್ರತಿಯೊಬ್ಬರ ಆತ್ಮ. ಈ ಆತ್ಮ ದೇವನ ಸಾನ್ನಿಧ್ಯದಲ್ಲಿ ಬಲಗೊಳ್ಳಬೇಕಾದರೆ ನಿಮ್ಮನ್ನು ದೇವರಿಲ್ಲಿ ಕರ್ಕೊಂಡು ಬಂದಿದ್ದಾರೆ. ನಂಬರ್ 1, ನೀವು ಭಾಗ್ಯವಂತರು. ನಂಬರ್ 2, ನಂಬರ್ 3, ನೀವು ಬಂದು ಇಲ್ಲಿ ಕೂತು ವಾಕ್ಯಗಳನ್ನು ಕೇಳುವಾಗ, ವಾಕ್ಯವನ್ನು ಧ್ಯಾನಿಸುವಾಗ ನಿಮ್ಮ ಹಳೆಯ ಜೀವಿತ, ಹಳೆಯ ಬದುಕು ಎಲ್ಲವನ್ನ ಬಿಟ್ಟು ಪರಿಶುದ್ಧತೆಯಲ್ಲಿ ಜೀವಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಈ ಶುಭ ಸಂದೇಶ. ಇದನ್ನು ಯಾರು ಸಂಪೂರ್ಣವಾಗಿ ಬಿಡ್ತಾರೋ, ಈಗ ದುರಭ್ಯಾಸಗಳಿರ್ತದೆ ಮನುಷ್ಯನಿಗೆ, ಒಂದು ಕುಡಿಯುವಂಥದ್ದು, ಒಂದು ಧೂಮಪಾನ, ಅದಾದಮೇಲೆ ಸುಳ್ಳು ಹೇಳುವಂಥದ್ದು, ಅದಾದಮೇಲೆ ಬಡ್ಡಿಗೆ ಬಿಡುವಂಥದ್ದು, ಅದಾದಮೇಲೆ ನಾನಾ ರೀತಿಯ ಚಾಡಿ ಹೇಳುವಂಥದ್ದು, ಚಾಡಿ ಕೇಳುವಂಥದ್ದು, ಸೋಬೇರಿತನ, ಆಲಸ್ಯ ಸ್ವಭಾವ, ಹಲವಾರು ಪಾಪಗಳಿಗೆ ಲಿಸ್ಟ್ ಇಲ್ಲ, ಅಷ್ಟು ದೊಡ್ಡ ಲಿಸ್ಟ್ ಇರ್ತದೆ ಪಾಪ. ಈ ಪಾಪದಿಂದ ದೇವನು ನಮ್ಮನ್ನು ಬೇರ್ಪಡಿಸುವಂಥ ಸ್ವರ್ಗೀಯ ವಾಕ್ಯ ಈ ಬೈಬಲಲ್ಲಿ ಬರೆಯಲ್ಪಟ್ಟದ್ದು. ಓಕೆ, ಸರಿಯಾಗಿ ಗಮನಿಸಿ. ಈ ಸ್ವರ್ಗೀಯ ಆಶೀರ್ವಾದ ನಿಮಗೆ ಬೇಕು ಎಂಬುದಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿರ್ತವೆ. ಮೈಸೂರು ಜನ ಇಡೀ ಬಂದಿಲ್ಲ, ಇಲ್ಲೇ ಇಡೀ ಕ್ರೈಸ್ತ ಜನ ಬಂದಿಲ್ಲ, ಆದರೆ ಸ್ವಲ್ಪ ಜನ ಮಾತ್ರ ಇಲ್ಲಿ ಈಗ ಬಂದಿದ್ದೇನೆ. ಈ ಬಂದಂಥ ನೀವು ದೇವನ ಆಶೀರ್ವಾದವನ್ನು ಪಡೆದು ಹಾಗೂ ದೇವನ ಈ ಚಿತ್ತಕ್ಕೆ ಅನುಸಾರವಾಗಿ ನಡೆಯುವಾಗ, ಯಾರು ನಿಮ್ಮ ಮಕ್ಕಳನ್ನು ನೀವು ಸ್ಕೂಲಿಗೆ ಕಳಿಸ್ತಿರೋ, ನೀವು ಸ್ಕೂಲಲ್ಲಿ ಮಕ್ಕಳು ಪಾಠವನ್ನು ಕೇಳಿ ಅದಾದಮೇಲೆ ಮಕ್ಕಳಿಗೆ ಮಮ್ಮಿ ನನಗೆ ಅರ್ಥ ಆಗೋದಿಲ್ಲ, ಡ್ಯಾಡಿ ನನಗೆ ಅರ್ಥ ಆಗೋದಿಲ್ಲ ಅಂದಮೇಲೆ ನೀವೇನು ಮಾಡ್ತೀರಿ, ತೊಗೊಂಡೋಗಿ ಟ್ಯೂಷನ್ಗೆ ಸೇರಿಸ್ತೀರಿ. ಟ್ಯೂಷನಲ್ಲಿ ಅದೇ ಪಾಠ, ಆದರೆ ಟೀಚರು ಒಂದು 10-20 ಜನಕ್ಕೆ ಟ್ಯೂಷನ್ ಹೇಳುವಾಗ ಆ ಮಗು ಹತ್ರ ಕೂತ್ಕೊಂಡು ಅವರಿಗೆ ಏನು ಯಾವ ರೀತಿಯಲ್ಲಿ ಯಾವ್ದು ಅರ್ಥ ಆಗಲಿಲ್ಲ ನೀಟಾಗಿ ಹೇಳಿ ವಿವರಿಸಿ, ಅವರಿಗೆ ಮನದಟ್ಟಾಗುವಂತೆ ವಿವರಿಸಿ ಅವರನ್ನು ಒಂದು ಸ್ಥಾನಮಾನಕ್ಕೆ, ಅಂದರೆ ಫಸ್ಟ್ ಕ್ಲಾಸು ಇಲ್ಲ ಡಿಸ್ಟಿಂಕ್ಷನು, ಆ ಮಗುವಿಗೆ ತಕ್ಕಂತೆ ಯಾವ ರೀತಿಯಲ್ಲಿ ಆ ಬುದ್ಧಿ ಅವಳಿಗೆ ವಿಕಾಸ ಆಗ್ತದೋ ಆ ರೀತಿಯಲ್ಲಿ ಅವಳು ರಿಸಲ್ಟನ್ನು ಪಡಿತಾಳೆ. ಅದೇ ರೀತಿಯಲ್ಲಿ ದೇವನು ಈ ಒಂದು ಪರಿಶುದ್ಧವಾದಂಥ ಈ ಆಲಯ ನಮಗೆ ಸ್ಕೂಲು. ಯಾವ ಸ್ಕೂಲು? ಪರಲೋಕಕ್ಕೆ ಹೋಗೋ ಸ್ಕೂಲ್. ಇಲ್ಲಿ ದೇವನು ನಿಮ್ಮನ್ನು ಆಶೀರ್ವದಿಸಿ ಅನೇಕ ಸ್ಕೂಲ್ಗಳಿದ್ದಾವೆ ಲೋಕದಲ್ಲಿ, ಅನೇಕ ಚರ್ಚ್ಗಳಿದ್ದಾವೆ, ಅನೇಕ ಟೆಂಪಲ್ ಇದೆ, ಅನೇಕ ಮಸೀದಿ ಇದೆ. ಆದರೆ ದೇವನು ಇಲ್ಲಿ ನಿಮ್ಮನ್ನು ಬರಮಾಡಿದ್ದು ನಿಮಗೆ ವಿಭಿನ್ನವಾದ ವ್ಯತ್ಯಾಸವಾದಂಥ ಒಂದು ಕಾರ್ಯವನ್ನು ಬೋಧಿಸಲಿಕ್ಕಾಗಿ. ಇಲ್ಲಿ ಯೇಸು ಕ್ರಿಸ್ತನ ಬೋಧನೆ ಏನು? ನೀನು ಪರಿಶುದ್ಧ ಆಗಬೇಕು, ನೀನು ಲೌಕಿಕವಾದಂಥ ಕಾರ್ಯದಲ್ಲಿ ಮಗ್ನನಾಗಬೇಡ, ಲೌಕಿಕವಾದ ಚಿಂತೆಯಲ್ಲಿ ನೀನು ಬಿದ್ದು ಹೋಗಬೇಡ. ಇದು ಅಳಿದು ಹೋಗುವಂಥ ಕಾರ್ಯ, ಇದು ನಶಿಸಿ ಹೋಗುವಂಥ ಕಾರ್ಯ. ನೀನು ಈ ಲೋಕದಲ್ಲಿ ಏನನ್ನ ಮಾಡಿದ್ರು ಅದು ನಶಿಸಿ ಹೋಗುವಂಥ ಕಾರ್ಯಕ್ಕೆ ತವಕ ಪಡಬೇಡ. ನಿನ್ನ ಆತ್ಮವು ದೇವರಲ್ಲಿ ಚಿರಕಾಲ, ಚಿರಕಾಲ ಮೀನ್ಸ್ ಯುಗ ಯುಗ ಯುಗಾಂತರಕ್ಕೂ ಜೀವಿಸುವಂಥ ಒಂದು ಪರಿಶುದ್ಧವಾದಂಥ ಒಂದು ಜಾಗಕ್ಕೆ ನೀನು ಹೋಗ್ಬೇಕೆಂಬುದಾಗಿ ದೇವರು ನಮ್ಮೆಲ್ಲರ ಮೇಲೆ ಒಂದು ಯೋಜನೆಯನ್ನು ಇಟ್ಟು ಯೋಚಿಸಿ ದೇವರು ನಿಮ್ಮನ್ನು ಆರಿಸಿ ಇಲ್ಲಿಗೆ ಕಳಿಸ್ಯಾರ. ಅರ್ಥ ಆಗ್ತದಾ? ಹಲೋ, ತುಂಬ ಸೀರಿಯಸ್ ಆದಂಥ ಕಾರ್ಯಕ್ಕೆ ನಿಮ್ಮನ್ನು ದೇವರು ಕೊಂಡೋಗ್ತಾ ಇದ್ದಾರೆ. ಇಲ್ಲಿ ಬಂದಂಥ ನೀವು, ಸ್ಕೂಲ್ಗೆ ಬಂದಂಥ ನೀವು, ನಿಮ್ಮ ಮನಸ್ಸಲ್ಲಿ ಏನು, ನಾನು ಪಾಸ್ ಆಗಬೇಕು, ಡಿಸ್ಟಿಂಕ್ಷನ್ ಬರಬೇಕು, ಅದಾದಮೇಲೆ ಕಾಂಪಿಟೇಷನ್ ಲೋಕ, ಅಯ್ಯೋ ಎಲ್ಲಿಯೂ ಲಂಚ ಕೊಡಬೇಕು, ಅದಾದಮೇಲೆ ಮಕ್ಕಳ ಸೇರಿಸ್ಬೇಕು ಅಂದರೆ ಡೊನೇಷನ್ ಕೊಡಬೇಕು ಎಲ್ಲ. ಆದರೆ ಡೊನೇಷನ್ ಇಲ್ಲ ನಮ್ಮ ಕೈಯಲ್ಲಿ, ಆ ಸ್ಕೂಲಿಗೆ ಕಾಲೇಜಿಗೆ ಸೇರಿಸ್ಲಿಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ. ಆದರೆ ದೇವನ ವಾಕ್ಯ ಹೇಳ್ತದೆ, ನಿನಗೆ ಉತ್ತಮವಾದಂಥ ಟ್ಯೂಷನ್ ಇಲ್ಲಿದೆ, ಉತ್ತಮವಾದಂಥ ನಿಮಗೆ ಸಬ್ಜೆಕ್ಟ್ ಇದೆ. ಆದರೆ ನಿನ್ನ ಹೃದಯವನ್ನು ಈ ಒಂದು ಕ್ಲಾಸ್ ಟೈಮಲ್ಲಿ ನೀನು ತೆರೆದಿಟ್ಟು ಕೇಳು. ಏನು ಇಲ್ಲಿ ಪ್ರಾಣ ಹೋಗುವಂಥ ಯಾವ ಒಂದು ತೀಕ್ಷ್ಣಕರವಾದಂಥ ಕಾರ್ಯ ನಮಗೆ ಇಲ್ಲ. ಆದರೆ
ಚಾಡಿ ಹೇಳೋದು ಬಿಟ್ಬಿಡು, ಕೆಟ್ಟ ಮಾತು ಬಿಟ್ಬಿಡಿ, ಕುಡಿಯೋದಾ ಬಿಟ್ಬಿಡಿ, ಬೀಡಿ ಸಿಗರೇಟಾ ಬಿಟ್ಬಿಡಿ, ಬಡ್ಡಿಗೆ ತಗೊಳ್ಳೋದಾ ಬಿಟ್ಬಿಡಿ, ಹೊಲ್ಸು ಮಾತಾ ಬೇಡ. ಈ ರೀತಿಯಾದಂಥ ಅನೇಕ ಸಿದ್ಧಾಂತಗಳನ್ನ ದೇವರು ನಮಗೆ ನಿಯಮವಾಗಿ ಕೊಟ್ಟಿಯ. ಅರ್ಥ ಆಗ್ತಾ ಇದೆಯಾ? ಹಲೋ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಗ ನನ್ನಿಂದ ದೇವನು ಅಪೇಕ್ಷಿಸುವುದೇನು? ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿ ಟ್ಯೂಷನ್ಗೆ ಸೇರಿಸಿ ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಬಂದ ಅವ್ರಿಗೆ ಭಯಂಕರವಾದಂಥ ದೊಡ್ಡ ಮಕ್ಕಳಾಗಿ ಟ್ಯೂಷನ್ಗೆಲ್ಲ ಸೇರಿಸಿದ ಮೇಲೆ ಅವರು ಬ್ರಿಲಿಯಂಟ್ ಆಗಿ ಓದಿ ಎಲ್ಲ ಆದಮೇಲೆ ರಿಸಲ್ಟ್ ಬಂದಾಗ ನಿಮ್ಮದು ಆ ರಿಸಲ್ಟ್ ಪೇಪರಲ್ಲೋ ಅದಾದಮೇಲೆ ನಿಮ್ಮ ಕಾಲೇಜ್ ಮುಂದೆ ದೊಡ್ಡ ಒಂದು ಪೋಸ್ಟರಲ್ಲಿ ನಿಮ್ಮ ಮಗಳ ಹೆಸರು ನಿಮ್ಮ ಮಗನ ಹೆಸರು ಬಂದರೆ ನೀವೇನು ಮಾಡ್ತೀರಿ? ಹಲೋ ಹಲೋ, ಏನು ಮಾಡ್ತೀರಿ? ಬನ್ರಿ ನನ್ನ ಮಗಳದ್ದು ನೋಡ್ರಿ, ನನ್ನ ಮಗಂದು ನೋಡ್ರಿ, ಇದೋ ನನ್ನ ಮಗಳದ್ದು ಪೇಪರಲ್ಲಿ ಬಂದಿದೆ, ನನ್ನ ಮಗಂದು ಪೇಪರಲ್ಲಿ ಬಂದಿದೆ, ನನ್ನ ಮಗಳದ್ದು ರಿಸಲ್ಟ್, ನನ್ನ ಮಗಳದ್ದು ಸ್ಕೋರ್ ನೋಡ್ರಿ. ಹೇಳ್ತಿರೋ ಇಲ್ವೋ? ಸಂತೋಷ ಪಡ್ತಿರೋ ಇಲ್ವೋ? ಅದೇ ಮಕ್ಕಳು ಫೇಲ್ ಆಗ್ಬಿಟ್ರೆ ಹೇಳ್ತೀರಾ ಎಲ್ರಿಗೂ? ನನ್ನ ಮಗಳು ಫೇಲ್ ಆಗ್ಬಿಟ್ಟಿದ್ದಾರೆ ರೀ ಹೇಳ್ತೀರಾ? ಇಲ್ಲ. ಏನಾಗಿದೆ ನಿನ್ನ ಮಗಳು? ಬರ್ದಿದ್ಲು, ಯಾಕೋ ಸರಿ ಇದಾಗ್ಲಿಲ್ಲ, ನಾವೇ ಬೇಡ ಅಂತ ನೆಕ್ಸ್ಟ್ ಇಯರ್ಗೆ ನಾವು ಮುಂದೂಡಿದ್ವಿ. ಅನೇಕ ಸಾಬೀತುಗಳನ್ನು ಮಾಡಿ ನಮ್ಮ ಮಕ್ಕಳ ಪರವಾಗಿ ನಾವು ಅನೇಕ ಸುಳ್ಳನ್ನು ಹೇಳ್ತೀವಿ. ಅದೇ ಮಕ್ಕಳು ಓದಿದ್ರೆ, ಈಗ ನನ್ನ ಮಗಳದು ರಿಸಲ್ಟ್ ಔಟ್ ಬಂತು. ಅದಾದಮೇಲೆ ಅಲ್ಲಿ PUC ಕಾಲೇಜಲ್ಲಿ ದೊಡ್ಡ ಪೋಸ್ಟ್ರಲ್ಲಿ ನನ್ನ ಮಗಳು ನಂಬರು ಮತ್ತು ನನ್ನ ಮಗಳದ್ದು ಫೋಟೋ. ಅದಾದಮೇಲೆ ಪೇಪರ್ಗಳಲ್ಲಿ ನನ್ನ ಮಗಳದು ಎರಡನೇ ಮಗಳದ್ದು ಫೋಟೋ ಎಲ್ಲ ಬಂದಿದ್ದು. ಆಗ ನಮಗೆ ಒಂದು ಸಂತೋಷ, ಅಯ್ಯೋ ನನ್ನ ಮಗಳದ್ದು ಫೋಟೋ ಬಂದಿದೆ, ರೆಡಿ ಸ್ಕೂಲಲ್ಲಿ ಕಾಲೇಜಲ್ಲಿ ನನ್ನ ಫೋಟೋ ಎಲ್ಲ ಹಾಕ್ಯಾರ. ಆಗ ದೇವರ ಕಾರ್ಯವನ್ನು ನಾವು ಮಾಡುವಾಗ ದೇವನ ಆಶೀರ್ವಾದವನ್ನು ನನಗೆ ದೇವರು. ಆದಿಕಾಂಡ 37ನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ರಿ. ವಾಕ್ಯ 1ರಿಂದ ಓದೋಣ. ವಾಕ್ಯ 1ರಿಂದ. ಯಾಕೋಬನು ತನ್ನ ತಂದೆ ಪ್ರವಾಸಿಯಾಗಿದ್ದ ಕಾನಾನ್ ನಾಡಿನಲ್ಲಿ ವಾಸವಾಗಿದ್ದನು. ಅವನ ಮಕ್ಕಳ ಚರಿತ್ರೆ ಇದು. ಆಗ ಜೋಸೆಫನಿಗೆ 17 ವರ್ಷ. ಯಾಕೋಬ ಯಾರು? ಹಲೋ, ಅವ್ರ ತಂದೆ ಹೆಸರೇನು? ಅಬ್ರಹಾಮನ ಮಗ ಈಸಾಕನ ಮಗ. ಓಕೆನಾ? ಎಲ್ಲ ಉಲ್ಟಪಟ್ಟ ಹೇಳ್ಬಾರ್ದು, ಕರೆಕ್ಟಾಗಿ ಹೇಳು. ಅಬ್ರಹಾಮನ ವಿಶ್ವಾಸ ಎಲ್ಲಿಗೆ ಬಂತು? ಅಬ್ರಹಾಮನ ಮಗ ಈಸಾಕನಿಗೂ, ಈಸಾಕನಿಂದ ಯಾಕೋಬ. ಇಲ್ಲಿ ವಂಶವನ್ನ, ಅದಕ್ಕೆ ನೀಟಾಗಿ ವಾಕ್ಯವನ್ನ ಕ್ಲಿಯರ್ ಆಗಿ ದೇವನು ನಮಗೆ ಬಿಡಿಸಿ ಇಲ್ಲಿ ವಾಕ್ಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಬ್ರಾಹ್ಮನ ವಿಶ್ವಾಸವು ಅದು ಆದಿಯಿಂದಲೂ ಅಂತ್ಯದವರೆಗೂ ಅಬ್ರಾಹ್ಮನ ವಿಶ್ವಾಸವನ್ನು ನಾನು ಹೊಸ ಒಡಂಬಡಿಕೆಯಲ್ಲೂ ನಾವು ನೋಡ್ತೇವೆ. ಅಬ್ರಾಹ್ಮನ ವಿಶ್ವಾಸ, ಅಬ್ರಾಹ್ಮನ ಪಿತಾಮಹ, ವಿಶ್ವಾಸದಲ್ಲಿ ಪಿತಾಮಹ ಆತನು. ದೇವನು ಆತನನ್ನ ಭಯಂಕರವಾಗಿ ಪ್ರಶಂಸಿಸಿದ್ದಾರೆ. ಅವನ ಹೆಸರನ್ನ, ಅಬ್ರಹಾಮನ ಹೆಸರನ್ನ ದೇವನು ಹೊಸ ಒಡಂಬಡಿಕೆಯಲ್ಲಿ ಉಪಯೋಗಿಸುವಂತೆ ಅವರ ವಿಶ್ವಾಸದ ಮೇರೆಗೆ ನಮ್ಮನ್ನ ಆಶೀರ್ವದಿಸಿದ್ದಾರೆ. ನಾವು ಅಬ್ರಹಾಮನ ವಂಶಕ್ಕೆ ಸೇರಿದವರು. ಇಲ್ಲಿ ಈಸಾಕು ಹಾಗೂ ಇಲ್ಲಿ ಯಾಕೋಬನ ಒಬ್ಬೊಬ್ಬರ ಚರಿತ್ರೆಯನ್ನು ನಾವು ನೋಡುವಾಗ ಇಲ್ಲಿ ಯಾಕೋಬನು ಇಲ್ಲಿ ವಿಶ್ವಾಸದ ಪಿತಾಮಹ ಕುಟುಂಬದಿಂದ ಬಂದವರು. ಓಕೆನಾ? ಹಲೋ. ಹಾಗಾದರೆ ನಿಮ್ಮ ವಿಶ್ವಾಸ ಯಾರಿಗೆ ಹೋಗ್ಬೇಕು? ನಿಮ್ಮ ಮಕ್ಕಳು, ತಲೆಮಾರು ಇಲ್ಲಿಗೆ ಕಟ್ ಮಾಡಬೇಡ್ರಿ. ನೋ, ದೇವರು ನಿಮ್ಮನ್ನು ಆರಿಸ್ಕೊಂಡ ಮೇಲೆ ಇಷ್ಟೇ ಸಾಕಪ್ಪ, ನಾವು ಮತ್ತೆ ಲೋಕದ ಕಾರ್ಯದಲ್ಲಿ ಅವ್ರು ಏನು ತಿಳ್ಕೊಳ್ತಾರೋ ನಮ್ಮನ್ನ, ಅವ್ರೇನು ನಮಗೆ ಏನಾದರೂ ಮಾಡಿಬಿಟ್ರೆ ಟ್ರೇ ಪೇ ಎಲ್ಲ ಬಿಟ್ಬಿಡ್ರಿ. ಯಾವ ಕಾರಣಕ್ಕೂ ಟ್ರೇ ಇಲ್ಲ. ಇಲ್ಲಿ ದೇವನು ಸಾಕ್ಷಾತ್ ನಿಮಗಾಗಿ ಈ ಭೂಮಿಯಲ್ಲಿ ರಕ್ತವನ್ನು ಸುರಿಸಿ ಆತನು ನಿಮಗಾಗಿ ಒಂದು ಮೇಲೆ ಸಿದ್ಧಪಡಿಸಿದಂಥ ನಿಮ್ಮ ಮನೆಯನ್ನು ಪ್ರವೇಶಿಸಲಿಕ್ಕೆ ಪ್ರಯತ್ನ ಮಾಡ್ರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಯಾಕೋಬನ ಒಂದು ಚರಿತ್ರೆಯನ್ನೇ ನಾವು ನೋಡ್ತೇವೆ. ಒಂದು ಕುಟುಂಬ, ಒಂದು ವೈಯಕ್ತಿಕವಾದಂಥ ಒಂದು ವ್ಯಕ್ತಿ. ಓದಿ ವಾಕ್ಯ. ಆಗ ಜೋಸೆಫನಿಗೆ 17 ವರ್ಷ. ಎಷ್ಟು ವರ್ಷ? 17 ವರ್ಷದ ಒಂದು ತರುಣ, ಇನ್ನು ಯುವಕ.
ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಯರಾದ ಬಿಲ್ಹ, ಜಿಲ್ಪ ಎಂಬುವವರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದ. ಇಲ್ಲಿ ಯಾಕೋಬನಿಗೆ ಅಲ್ಲಿ 3-4 ಹೆಂಡತಿಯರನ್ನ ನಾವು ನೋಡ್ತೇವೆ. ಮಲತಾಯಿ ಅಂದ್ರೆ 2ನೇ ಹೆಂಡತಿ, 3ನೇ ಹೆಂಡತಿ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ನಾವು ಯಾಕೆ ಇವ್ರಿಗೆಲ್ಲ 2 ಹೆಂಡತಿ, ನಾವು ಮಾತ್ರ ಈಗ ಈ ಜನರೇಷನ್ 1 ಹೆಂಡತಿ 1 ಗಂಡ? ಹಲೋ, ಅದಲ್ಲ, ಆಗ ಜನರು ಇರಲಿಲ್ಲ. ಅದಾದ ಮೇಲೆ ದೇವನು ಜನಾಂಗವನ್ನ ವೃದ್ಧಿ ಮಾಡ್ಲಿಕ್ಕಾಗಿ ದೇವನು ಅಭಿಷೇಕ ಮಾಡಿ, ಯಾವ ಕಾರಣಕ್ಕೂ ಶಾರೀರಿಕವಾದಂಥ ದುರುಚಿಯ ಪಾಪದ ಕಾರ್ಯ ಅಲ್ಲ, ಬದಲಾಗಿ ಜನರು ಲೋಕದಲ್ಲಿ ಹರಡಬೇಕು, ಜನಾಂಗೀಯ ಒಂದು ಜನ ಈ ಲೋಕದಲ್ಲಿ ಆಗಬೇಕು ಎಂಬುದಾಗಿ ಆಗ ಮಲತಾಯಿ ಅಂದರೆ 2ನೇ ಹೆಂಡತಿ, ಅದಾದ್ಮೇಲೆ 3ನೇ ಹೆಂಡತಿ, ಅನೇಕ ಹೆಂಡತಿಗಳನ್ನ ನಾವು ಇಲ್ಲಿ ನೋಡ್ತೀವಿ. ಇದನ್ನ ನೋಡಿ ನೀವು 3 ಹೆಂಡತಿಯನ್ನು 4 ಹೆಂಡತಿ, 4 ಗಂಡ, 5 ಗಂಡ ಅದೆಲ್ಲ ಇಲ್ಲೇ ನಮಗೆಲ್ಲ ಇಲ್ಲ. ಇದು ಒಂದೇ ಹೊಸ ಒಡಂಬಡಿಕೆಯ ಕಾಲದಲ್ಲಿ ನಾವು ಈಗ ಇಲ್ಲಿ ಒಂದನ್ನ ನಿಭಾಯಿಸಕ್ಕೆ ಆಗ್ತಾ ಇಲ್ಲ. ಹೌದಲ್ಲ? ಅಲ್ಲೋ, 1 ಹೆಂಡತಿ 1 ಗಂಡನೇ ಕೈಗೂ ಸಿಗಲ್ಲ, ಕಾಲ್ಗೂ ಸಿಗೋದಿಲ್ಲ, ಭಯಂಕರ ಪ್ರಾಬ್ಲಮ್. ಆದರೆ ಇನ್ನು 2 ಹೆಂಡತಿ 2 ಗಂಡ ಆ ಥರ ಎಲ್ಲ ಇಟ್ಕೊಂಡ್ರೆ ನಮ್ಮ ಬದುಕೇ ಅಲ್ಲ. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಮಲತಾಯಿಯ ಮಕ್ಕಳ ಜೊತೆಯಲ್ಲಿ, ಓದಿ ವಾಕ್ಯ. ಆಡು ಕುರಿಗಳನ್ನು ಮೇಯಿಸುತ್ತಿದ್ದ. ಅಣ್ಣಂದಿರು ಏನಾದರೂ ತಪ್ಪಿ ನಡೆದರೆ, ಅಣ್ಣಂದಿರು ಏನಾದರೂ ತಪ್ಪು ಮಾಡಿದಲ್ಲಿ ತಂದೆಗೆ ವರದಿ ಮಾಡುತ್ತಿದ್ದ. ಪ್ರಿಯರೇ, ಒಂದು ಪರಿಶುದ್ಧವಾದಂಥ ಒಂದು ಕುಟುಂಬ, ಒಂದು ವ್ಯಕ್ತಿಯ ಒಂದು ಅಣ್ಣನೋ ತಮ್ಮನೋ ತಂಗಿಯೋ ಯಾರೋ ಎಕ್ಸ್ ಅವರೇನಾದರೂ ತಪ್ಪು ಮಾಡಿದ್ದಲ್ಲಿ ಇನ್ನೊಬ್ಬರು, ನಿಮ್ಮ ಮಕ್ಕಳೋ ಇಲ್ಲ ಯಾರೋ ಒಬ್ರು, ನಿಮ್ಗೆ ಈಗ ಒಂದೇ ಮಗು, ಈ ಒಂದು ಮಗು ಪಾಪ ಮಾಡುವಾಗ ನಿಮ್ಗೆ ಯಾರೋ ಪ್ರೇಯರಲ್ಲಿರೋರು, ಚರ್ಚಲ್ಲಿರೋರು ಬಂದು ನಿಮ್ಮ ಮಗಳನ್ನ ಅಲ್ಲಿ ನೋಡದೆ ಒಂದು ಹುಡುಗನ ಜೊತೆ ನಿಂತಿದ್ಲು, ನಿಮ್ಮ ಮಗನ ನೋಡದೆ ಒಂದು ಹುಡುಗಿ ಜೊತೆ ಕರ್ಕೊಂಡು ಎಲ್ಲೋ ಹೋಗ್ತಿದ್ದ, ನನ್ನ ಮಗನ ಅಂತೇಳಿ ಕೇಳ್ಕೊಂಡು ಮತ್ತೆ ಮನೆಗೆ ಹೋಗಿ ನನ್ನ ಮಗಳು ಆ ಥರ ಎಲ್ಲ ಯಾರು ಡ್ಯಾಡಿ ಹೇಳಿದ್ದು, ಯಾರು ಮಮ್ಮಿ ಹೇಳಿದ್ದು ಅಂದರೆ ತಿರ್ಗಿ ಜಗಳಕ್ಕೆ ಹೋಗ್ಬಿಟ್ರಿ. ನಿಮ್ಮ ಮಕ್ಕಳ ಪರ ಯಾವ ಕಾರಣಕ್ಕೂ ವಾದ ಮಾಡಕ್ಕೆ ಹೋಗ್ಬಿಟ್ರಿ. ಸುಮ್ಮನೆ ಯಾರು ನಿಮ್ಮ ಮಕ್ಕಳ ಪರ ಹೇಳಲ್ಲ, ಸುಮ್ಮನೆ ಯಾರು ನಿಮ್ಮ ಮಗನ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣಾರೆ ನೋಡಿದಂಥ ಕಾರ್ಯವನ್ನು ಹೇಳುವಾಗ ಮಕ್ಕಳಿಗೆ ತಿದ್ರಿ, ಇಲ್ಲ ಏನು ಸತ್ಯ ನೀವೇ ನೋಡ್ರಿ, ಅದಾದ್ಮೇಲೆ ಬುದ್ಧಿ ಹೇಳ್ರಿ, ಅದಾದ್ಮೇಲೆ ದಂಡಿಸ್ರಿ. ನೀವು ನಿಮ್ಮ ಮಕ್ಕಳನ್ನ ಎಷ್ಟು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕೋ ಆ ಒಳ್ಳೆಯತನವನ್ನು ಮಕ್ಕಳಿಗೆ ರೂಢಿ ಮಾಡಿಸಿ. ಯಾವ ಕಾರಣಕ್ಕೂ ಮಕ್ಕಳ ಪರವಾಗಿ ನಿಲ್ಬೇಡ್ರಿ. ಅಯ್ಯೋ, ನನ್ನ ಮಕ್ಕಳು ಬಗ್ಗೆ ನನಗೆ ತುಂಬ ನಂಬಿಕೆ ಇದೆ, ಗೆರೆ ಹಾಕಿದ್ದು ಗೆರೆ ಹಾಕಿದ್ದು ನಿಮ್ಮ ಮನೇಲಿ ದಾಟಲ್ಲ ಅಷ್ಟೇನೆ. ಹೊರಗಡೆ ನೋಡಿದರೆ ಮಕ್ಕಳ ಸ್ಥಿತಿಗಳು. ನಾನು ಇವತ್ತು ಮಂಗಳೂರಲ್ಲಿ ಒಂದು ಹುಡುಗಿನ ಸೇರಿಸಿದ್ದೇನೆ, 8ನೇ ಕ್ಲಾಸ್ ಹುಡುಗಿ, 8ನೇ ಕ್ಲಾಸ್ ಎಷ್ಟಿರ್ಬೋದು ನನ್ನ ಲೆಕ್ಕದಲ್ಲಿ ಮಗುವುದು, ಡಿಗ್ರಿಯವರು ನನ್ನ ಮಕ್ಕಳೇನೆ ಮಗು ರೀತಿಯಲ್ಲಿ, ಹೌದಲ್ಲ? 8ನೇ ಕ್ಲಾಸಿಗೆ ಆಕೆ ಗಾಂಜಾ ಗೊತ್ತಾ ನಿಮಗೆ? ಗೊತ್ತಿಲ್ಲ ನಿಮಗೆ? ಗಾಂಜಾ ಲಹರಿ ಬರ್ತಕ್ಕಂಥದ್ದು, ಅದಾದ್ಮೇಲೆ ಡ್ರಗ್ಸ್ಗಳು, ಹೊಲಸು ಕಾರ್ಯ. ಆಕೆ ಮನೆ ಬಿಟ್ಟು ಹೊಟ್ಟೋಗಿದ್ಲು. ಅದಾದ್ಮೇಲೆ ರಾತ್ರಿ ನೈಟ್ ಬೀಟಲ್ಲಿ ಅವಳು ಫ್ರೆಂಡ್, ಇನ್ನೊಬ್ಳು 9th ಸ್ಟ್ಯಾಂಡರ್ಡ್, ಇವಳು 8th ಸ್ಟ್ಯಾಂಡರ್ಡ್, ಇಬ್ರು ಪೊಲೀಸು ಹಿಡಿದು ಇಷ್ಟು ರಾತ್ರಿಯಲ್ಲಿ ಎಲ್ಲೋಗಿ ಬರ್ತಿದ್ದೀರಾ ಅಂತ ಹೇಳಿದ್ಮೇಲೆ ಏನು ಹೇಳಬೇಕು? ಹಲೋ ಸಾರ್, ನಮ್ಮನ್ನ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಮನೆಗೆ ಮಾತ್ರ ಕರ್ಕೊಂಡು ಹೋಗ್ಬಿಟ್ರಿ. ಚಿಂತಿಸಿ. 8, 9ನೇ ಕ್ಲಾಸ್ ಮಕ್ಕಳು, ನಮ್ಮನ್ನ ಏನು ಬೇಕಾದ್ರೂ ಮಾಡ್ಕೊಳ್ರಿ, ಆದರೆ ನಮ್ಮ ಮನೆಗೆ ಕರ್ಕೊಂಡೋಗಿ ಬಿಡ್ಬೇಡ್ರಿ. ಯಾರ ಹತ್ರ? ಪೊಲೀಸರು ಗರ್ಡ ಹತ್ರ ಹೇಳ್ತಕ್ಕಂಥವ್ರು. ಅವ್ರನ್ನ ಕೂರಿಸಿದ್ದು ಸ್ಟೇಷನಲ್ಲಿ, ಬೆಳಗ್ಗೆ ಕರ್ಕೊಂಡೋಗ್ಬಿಟ್ಟ್ಯ. ಆ ಮಗುನೇ ಮನೆ ಕರ್ಕೊಂಡು ಬಂದಿದ್ರು, ಕೌನ್ಸಿಲಿಂಗ್ ಮಾಡಿ ಇವತ್ತು ಮಂಗಳೂರಲ್ಲಿ ಅವ್ರ ಫ್ಯಾಮಿಲಿ ಬಿಟ್ಟು ಬರ್ತಾ ಇದ್ದಾರೆ. ಪ್ರಿಯರೇ, 8ನೇ ಕ್ಲಾಸ್ ಮಕ್ಕಳು ಆ ಸ್ಥಿತಿಗಿದ್ದರೆ ಯೋಚನೆ ಮಾಡಿ ನೋಡ್ರಿ, ಲೋಕ ಎಲ್ಲಿ ತನಕ ತಲುಪಿದೆ ಎಂಬುದಾಗಿ.
ಲೋಕವು ಭಯಂಕರವಾದಂಥ ಪಾಪದಲ್ಲಿರ್ತಕ್ಕಂಥ ಲೋಕ. ಎಲ್ಲಿಯೂ ಯಾರ ಮೇಲೂ ವಿಶ್ವಾಸ ಇಡ್ತಕ್ಕಂಥ ಕಾರ್ಯ ಅಲ್ಲ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ಪಾಪವು ನಿನ್ನನ್ನು ಮಲಿನಗೊಳಿಸ್ತದೆ ಎಂಬುದಾಗಿ, ಪಾಪವು ನಿನ್ನನ್ನು ಭೇಟಿ ಆಡ್ತದೆ ಎಂಬುದಾಗಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವರು ನಮ್ಮನ್ನು ಆಶೀರ್ವದಿಸಿ ಈ ಪವಿತ್ರವಾದಂಥ ಆಲಯದಲ್ಲಿ ಒಂದುಗೂಡಿಸುವಾಗ ಬಂದಂಥ ನೀವು ಭಾರಪಟ್ಟು ಪ್ರಾರ್ಥಿಸ್ರಿ. ಫಸ್ಟು ನಮ್ಮನ್ನು ನಾವು ತೊಳ್ಕೊಳ್ಬೇಕು. ನಾನೆಲ್ಲೋ ಗಲೀಜು ತೊಳ್ಕೊಂಡು ಬಂದಿದ್ದೇನೆ, ಆ ಗಲೀಜು ಕಾಲಲ್ಲಿ ತುಳ್ಕೊಂಡಿದ್ದೀನಿ ಅಂತ ಗೊತ್ತು. ಆದರೂ ನಾವು ಆ ಗಲೀಜಿನ ಮನೆ ಒಳಗೆಲ್ಲ ನಡೆದಾಡಿದ್ರೆ ಏನಾಗ್ಬೋದು? ನಿಮ್ಮ ಮನೆಯೆಲ್ಲ ವಾಸನೆ, ನಿಮ್ಮ ಮನೆಯೆಲ್ಲ ವಾಸನೆ. ಗಲೀಜು ತುಳಿದಿದ್ದೀನಿ ಅಂತ ಹೇಳಿ ಗೊತ್ತಾದ್ಮೇಲೆ ನೀನು ಆ ಶೂವನ್ನು, ಚಪ್ಪಲಿಯನ್ನು ಎಲ್ಲಿಡಬೇಕು ಅಲ್ಲಿಟ್ಟು ನೀಟಾಗಿ ತೊಳಿ, ನೀರು ಹಾಕಿ ತೊಳಿಬೇಕು. ಆ ಗಲೀಜೆ ನಾವು, ನಮ್ಮ ಜೀವಮಾನ, ನಮ್ಮ ಬದುಕು ಅನೇಕ ರೀತಿಯಲ್ಲಿ ಪಾಪದಲ್ಲಿ. ಫಸ್ಟು ನಾನು ಶುದ್ಧ ಆಗಬೇಕು. ನಾನು ಶುದ್ಧ ಆಗದೆ ನಾನು ಮಕ್ಕಳಿಗೆ ಬುದ್ಧಿವಾದ ಹೇಳಿದ್ರೆ ಒಂದು ಕಾರಣಕ್ಕೂ ನಿಮ್ಮ ಮಕ್ಕಳು ನಿಮ್ಮ ಬುದ್ಧಿಯನ್ನು ಕೇಳಿಕೆ ತಯಾರಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಮಕ್ಕಳು ನನ್ನ ಬುದ್ಧಿ ಕೇಳಬೇಕು, ನನ್ನ ಮಾತು ಕೇಳಬೇಕಾದ್ರೆ ಫಸ್ಟ್ ನಾನು ನಿಮಗೆ ಹಿಂಗೆ ಕೈ ತೋರಿಸುವಾಗ ಇಲ್ಲಿ ಒಂದು ಬೆರಳು ನನ್ನ ತೋರಿಸು, ನೀನು ಫಸ್ಟು ಸಿದ್ಧನಾಗು, ಇನ್ನು 4 ಅಲ್ಲಿ ತೋರಿಸು ಅಂತೇಳಿ. ಈ ವ್ಯಕ್ತಿತ್ವ, ನಮ್ಮ ವ್ಯಕ್ತಿತ್ವ ಬದಲಾವಣೆ ಆಗದಿದ್ರೆ, ನಾನು ನನ್ನ ಕೆಟ್ಟ ಆಲೋಚನೆ, ಕೆಟ್ಟ ನಡತೆ, ಕೆಟ್ಟ ಅಭ್ಯಾಸಗಳನ್ನು ನಾನು ತೊರೆಯದೆ, ನನ್ನ ಜಡತ್ವಗಳನ್ನು ನಾನು ಬಿಡದೆ, ನಾನು ಮಕ್ಕಳಿಗೆ ಗಿಣಿರಾಮ ಥರ, ಗಿಣಿ ಹೇಳುತ್ತಲ್ಲ, ಈ ಗೂಡಲ್ಲಿ ಒಂದು ಗಿಣಿ, ಗಿಣಿ ಶಾಸ್ತ್ರ ಹೇಳ್ತಾರದು, ಅದಕ್ಕೆ ನೋಡ್ರಿ, ಆ ವಯ್ಯ ಏನಾದರೂ ಎದ್ದು ಬಾಗಿಲು ತೆಗಿತಾನೆ, ಅದು ಹೊರಗೆ ಬಂದಿದ್ದ ತಕ್ಷಣ ಇಷ್ಟು ಏನೋನು ಚಿಕ್ಕದು ಒಂದು ಬುಕ್ಸ್ ಥರ ಇಟ್ಟಿದ್ದಾನೆ, ಅದೆಲ್ಲ ಇವ್ರ ಹೆಸರು ಹೇಳ್ತಾನೆ, ವೆಂಕಟೇಶ. ಅದಕ್ಕೆ ಏನು ಗೊತ್ತಾಗ್ತದೆ? ವೆಂಕಟೇಶನೋ, ಗಾಯತ್ರಿನೋ, ಜಾರ್ಜೋ, ಜೋಸೆಫೋ, ಮೇರಿನೋ, ಯಾರು ಗೊತ್ತಾಗೋದಿಲ್ಲ. ಸುಮ್ಮನೆ ಅದು ಹಿಂಗೆ ತೆಗಿತದೆ, ತೆಗ್ದು ಹಾಕಿದ್ಮೇಲೆ ಯಾವುದೋ ಒಂದು ಸಿಗ್ತದೆ, ಅದರಲ್ಲಿ ಏನು ಬರೆದಿರ್ತಾನೋ. ಇದನ್ನೇ ರೊಟೇಷನ್, ಹೊಸದಾಗಿ ಏನು ಇಲ್ಲ. ಆ ವೆಂಕಟೇಶನ್ಗೆ ಓದ್ತಾನೆ, ನೋಡಪ್ಪ ನೀನು ಹಿಂಗೆ ಹಂಗೆ ಅಂತ. ಇದಕ್ಕೆ ಏನು ಮಾಡೋಕೆ ಪರಿಹಾರ? ನಾನು ಮಾಡ್ತೀನಿ, ದುಡ್ಡು ಕೊಡು. ಗಿಣಿ ಶಾಸ್ತ್ರ ಇದಲ್ಲ. ಈ ರೀತಿಯಾದಂಥ ಜನ ಈ ಲೋಕದಲ್ಲಿ. ಪ್ರಿಯರೇ, ದೇವನ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದು ನಿನ್ನ ಸದ್ಗುಣ, ದೇವನಲ್ಲಿ, ಕ್ರಿಸ್ತನಲ್ಲಿ ನೀನು ಪಡೆದಂಥ ಆ ಸದ್ಗುಣ, ನಿನ್ನ ಕೇಳಿದಂಥ ದೇವನ ವಚನ ನಿನ್ನ ಕಿವಿಯಾರೆ ನಿನ್ನ ಶರೀರವನ್ನು ಪ್ರವೇಶಿಸಬೇಕು. ಕೇವಲ ನಾನು ಬಾಯಾರೆ ನಾನು ದೇವನ ಕೊಂಡಾಡ್ತೀನಿ, ಚರ್ಚಿಗೆ ಬರ್ತೀನಿ, ನಾನು ಬಲಿ ಪೂಜೆಗೆ ಬರ್ತೀನಿ, ದಾನ ಕೊಡ್ತೀನಿ, ಫಾಸ್ಟಿಂಗ್ ಪ್ರೇಯರ್ ಬರ್ತೀನಿ, ಈ ಸೋಮವಾರ ಪ್ರಾರ್ಥನೆ, ಪ್ರಯೋಜನ ಇಲ್ಲ. ನಾನೊಂದು ಬದಲಾವಣೆಯ ಜೀವನವನ್ನು ನಾನೇ ಒಪ್ಪಬೇಕು, ನನ್ನ ಮನಸ್ಸು ಒಪ್ಪಬೇಕು, ಬೇರೆಯವರಲ್ಲ. ಏನ್ರಿ ಇವರು ತುಂಬ ಒಳ್ಳೆಯವರು, ಸೋಮವಾರ ಆದರೆ ಬೈಬಲ್ ಇಟ್ಕೊಂಡು ಹೊರಟೋಗ್ತಾರಲ್ಲ. ಕರೆಕ್ಟೇ. ಗಂಡನ್ನ ಕೇಳ್ಬೇಕು, ಹೆಂಗೆ ನಿಮ್ಮ ಹೆಂಡ್ತಿ ಅಂತ. ಹೆಂಡ್ತಿನ ಕೇಳ್ಬೇಕು, ನಿಮ್ಮ ಗಂಡ ಹೆಂಗೆ ಅಂತ. ಹಲೋ, ಅವರಲ್ಲಿ ರಿಸಲ್ಟ್ ಕೊಡ್ತಾರೆ, ಅಯ್ಯೋ ಹೋಗದೆ ಇರೋದೇ ಒಳ್ಳೇದು ಅಂತ. ಚರ್ಚಿಗೆ ಹೋಗದೆ ಇರೋದೇ ಒಳ್ಳೇದು, ಅಲ್ಲಿ ಹೋಗಿ ಏನು ತಾನೇ ಕಲ್ತ್ಕೊಂಡು ಬಂದಿಯಾರ. ಪ್ರಿಯರೇ, ಇದು ನಿಮಗೆ ಅಲ್ಲ, ನಿಮ್ಮ ಗಂಡನಿಗೆಲ್ಲ, ಹೆಂಡತಿಗೆಲ್ಲ, ಇದು ಸ್ವಾಮಿಗೆ ನೀವು ಮಾಡುವಂಥ ದೊಡ್ಡ ಒಂದು ಶಿಲುಬೆಯ ಮರಣವನ್ನು ನೀವು ಕೊಡ್ತಕ್ಕಂಥವ್ರು. ನಾವೇ ಶಿಲ್ಬೆಗೇರಿಸುವಂಥವ್ರು. ಅಂದಿನ ಸಿಪಾಹಿ ಅಲ್ಲ, ಅಂದಿನ ದ್ರೋಹಿ ಆದಂಥ ರಾಜರುಗಳಲ್ಲ, ಪಿಲಾತರಸ ಅಲ್ಲ, ನಾವೇ. ಕಾರಣಕ್ಕೆಂದರೆ ನಿನಗೆ ಕೂರಿಸಿ ವಾಕ್ಯವನ್ನು ಕೇಳಲಿಕ್ಕಾಗಿ ದೇವನು ನಿಮ್ಮನ್ನು ಕಳಿಸಿಯೂ ವಾಕ್ಯವನ್ನು ಕೊಟ್ಟು, ನಾನು ನನ್ನ ಮಕ್ಕಳು ಬದಲಾವಣೆ ಆಗಬೇಕು, ಅವರ ಮೇಲೆ ಅನೇಕ ನಾನು ನಿರೀಕ್ಷೆ ಇಟ್ಟಿದ್ದೇನೆ, ನಿಮಗೆ ಅನೇಕ ಯೋಜನೆಗಳನ್ನು ನಿಮ್ಮ ಮೇಲೆ ಇಟ್ಟಿದ್ದಾರೆ ದೇವರು. ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಅಳಿಯಂದಿರಿಗೆ, ನಿಮಗೆ ಸೊಸೆಗೆ ಅನೇಕ ದೇವನ ಆಶೀರ್ವಾದವನ್ನು ಇಟ್ಟಿರ್ತಾರೆ. ಆ ಆಶೀರ್ವಾದವನ್ನು ನೀವು ಕಳ್ಕೊಂಡು ನೀವೇ ಇಲ್ಲಿ ಬಲಹೀನನಾಗಿ, ಕಾರ್ಯ ಮಾತ್ರ, ವಾಕ್ಯ ಮಾತ್ರ ಕೇಳಿ ನೀನು ಇಷ್ಟೇ ಸಾಕು ಅನ್ನೋ ತೃಪ್ತಿಗಾಗಿ ನೀನು ಹೋದ್ರೆ, ದೇವನ ವಾಕ್ಯ ಹೇಳ್ತದೆ, ನಿನ್ನ ಮಕ್ಕಳ ಹಾಳಾಗ್ತಾರೆ ನಿನ್ನ ಕಣ್ಣೆದುರಿಗೆ. ನೀನು ಬರುವಂತ ನಿನ್ನ ಮಕ್ಕಳ ಗಂಡನೋ ಇಲ್ಲ ಆ ಮಕ್ಕಳ ಅಳಿಯನೋ, ನಿಮ್ಮ ಮನೆಗೆ ಬರುವಂತ ಸೊಸೆನೋ ನಷ್ಟಪಟ್ಟು ಹೊರಟೋಗಿರ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದಕ್ಕಾಗಿಯೇ
ದೇವರು ನಿಮ್ಮನ್ನ ಈ ಆಲಯಕ್ಕೆ ಕಳಿಸಿರ್ತಕ್ಕಂಥ. ಈ ಆಲಯಕ್ಕೆ ಬಂದ ಮೇಲೆ ದೇವನ ವಾಕ್ಯ ಹೇಳ್ತದೆ, ಸ್ಥಿರಚಿತ್ತನಾಗ. ಯಾವ ರೀತಿಯಾದ ಸ್ಥಿರಚಿತ್ತ? ಓದಿ, ಯಾರು ಓದ್ತಿದ್ದೀರಿ? ಜೋಸೆಫನು ಯಾಕೋಬನಿಗೆ ಮುಪ್ಪಿನಲ್ಲಿ ಹುಟ್ಟಿದ ಮಗ. ಯೋಸೇಫನು ಯಾಕೋಬನಿಗೆ ಮುಪ್ಪಿನಲ್ಲಿ ಹುಟ್ಟಿದ ಮಗ. ಹೊಸ ಒಡಂಬಡಿಕೆಯ ಜೋಸೆಫರಿಗೆ ಯೇಸು ಕ್ರಿಸ್ತನು ಹುಟ್ಟಿದ್ದು ಮುಪ್ಪಿನಲ್ಲಿ. ಆತನ ಮುಪ್ಪು ಈ ಮರಿಯಳು ತರುಣಿ. ಆದರೆ ಅವರು ಶಾರೀರಿಕವಾದಂಥ ಸಂಬಂಧದಲ್ಲಿ ಹುಟ್ಟಿಲ್ಲ, ಪರಿಶುದ್ಧಾತ್ಮನ ಅಭಿಷೇಕದೊಂದಿಗೆ ಹುಟ್ಟಿದಂಥ ಯೇಸು ಕ್ರಿಸ್ತ. ಇಲ್ಲಿ ಯೋಸೇಫನಿಗೆ ಮುಪ್ಪಿನಲ್ಲಿ ಹುಟ್ಟಿದಂಥ ಒಂದು ಮಗು. ಹೋಲಿಕೆ, ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ, ಯೇಸುವನ್ನು ಗುರುತಿಸುವಂತಹ ಕಾರ್ಯ ಈ ವಾಕ್ಯಗಳು. ಆಮೇಲೆ ಹಿಂದೆ ಯಾಕೋಬನಿಗೆ ಅವನ ಮೇಲೆ ಮಿಕ್ಕ ಮಕ್ಕಳಿಗಿಂತ ಮಿಗಿಲಾದ ಪ್ರೀತಿ. ತಂದೆ ಅಂದ್ರೆ ಅಬ್ಬಾ ಫಾದರ್, ತಂದೆಯಾದಂಥ ದೇವನು ತನ್ನ ಏಕೈಕ ಮಗನು, ಅತಿ ಪ್ರಿಯನು, ನನ್ನ ವಾಕ್ಯಕ್ಕೆ ಕಿವಿಗೊಡುವವನು, ನಾನು ಹೇಳಿದಂತೆ ಲೋಕದಲ್ಲಿ ನೆರವೇರಿಸಿ ಬಂದವನು ನನ್ನ ಪ್ರಿಯ ಮಗನು ಎಂಬುದಾಗಿ, ನಾನು ಅಪಾರವಾದಂಥ ಪ್ರೀತಿಯನ್ನಿಟ್ಟಿದ್ದೇನೆ ನನ್ನ ಮಗನ ಮೇಲೆ ಎಂಬುದಾಗಿ ನುಡಿದಂಥ ತಂದೆಯಾದಂಥ ದೇವನ ಪ್ರೀತಿ ಮಗನ ಮೇಲೆ, ಯೇಸು ಕ್ರಿಸ್ತನ ಮೇಲೆ ಇಟ್ಟಂತ ಅದೇ ಪ್ರೀತಿ ಇಲ್ಲಿ ಯಾಕೋಬನು ಸಹ. ಅಬ್ರಾಹ್ಮನು ತನ್ನ ಏಕೈಕ ಮಗನಾದಂಥ ಇಸಾಕನನ್ನ ಅತಿಯಾಗಿ ಪ್ರೀತಿಸಿ ಮುಪ್ಪಿನಲ್ಲಿ ಹುಟ್ಟಿದವನೇ ಇಸಾಕ. ಇಸಾಕನಿಗೂ ಇಲ್ಲಿ ನಾವು ನೋಡುವಾಗ ಯಾಕೋಬನಿಗೂ ಇಲ್ಲಿ ಮುಪ್ಪಿನಲ್ಲಿ ಹುಟ್ಟಿದಂಥ ಮಕ್ಕಳು. ನೋಡ್ರಿ, ಚರಿತ್ರೆ ನೋಡ್ರಿ, ಚರಿತ್ರೆ. ಅದಕ್ಕೆ ಬೈಬಲನ್ನ ಅರ್ಥಗರ್ಭಿತವಾಗಿ ನಾವು ಪ್ರಾರ್ಥಿಸಿ ಓದಬೇಕು. ಓದುವಾಗ ದೇವನ ಆ ಪರಿಶುದ್ಧ ಆತ್ಮನ ಶಕ್ತಿ ನಮಗೆ ದೇವರು ಕೊಡುವಂಥ ಆ ಶಕ್ತಿಯೊಂದಿಗೆ ನಾನು ಈ ಲೋಕದಲ್ಲಿ ಜಯಿಸುವಂಥ ಸಹ ಶಕ್ತಿ ನನಗೆ ಕೊಡು ಎಂಬುದಾಗಿ ಕೇಳಬೇಕು, ಪ್ರಾರ್ಥನೆ ಮಾಡಬೇಕು. ಸುಮ್ಮನೆ ನಾವು ಬಡ ಬಡ ಓದ್ಕೊಂಡು ಹೋಗೋದು ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಇಲ್ಲಿ ಮುಪ್ಪಿನಲ್ಲಿ ಹುಟ್ಟಿದಂಥ ಈ ಮಗನ ಮೇಲೆ ತುಂಬ ಆಸೆ. ಏತಕ್ಕಾಗಿ ಆಸೆ? ಅವನಲ್ಲಿ ಸತ್ಯ ಇತ್ತು, ಅವನಲ್ಲಿ ಪ್ರಾಮಾಣಿಕತೆ ಇತ್ತು, ಆತನು ಎಲ್ಲರನ್ನ ಪ್ರೀತಿಸೋನು, ಆತನಲ್ಲಿ ಯಾವ ಕಾರಣಕ್ಕೂ ಅಶುದ್ಧತೆ ಇರಲಿಲ್ಲ, ಅವನಲ್ಲಿ ಕಪಟ ಇಲ್ಲ, ಅವನು ಶುದ್ಧಾತ್ಮ ಉಳ್ಳವನು ಹಾಗೂ ನಡೆದಂಥ ಸಂಗತಿಯನ್ನ ತಂದೆಗೆ ವರದಿ ಮಾಡುವನು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಮರಣದ ನಂತರ ಆತನು ತನ್ನ ರಕ್ತದೊಂದಿಗೆ ಪರಲೋಕಕ್ಕೇರಿ, ನೀವು ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ನೀವು ಓದುವಾಗ 9ನೇ ಅಧ್ಯಾಯದಿಂದ ನೀವು ಪ್ರಾರಂಭಿಸಿದ 11ನೇ ಅಧ್ಯಾಯದಲ್ಲಿ ನಿಮಗೆ ದೇವನ ವಾಕ್ಯ ಹೇಳ್ತದೆ, ಆತನು ಓರಿ ಹಾಗೂ ಕುರಿಗಳ ಆಡುಗಳ ರಕ್ತವನ್ನ ತಗೊಂಡು ಹೋಗ್ಲಿಲ್ಲ, ತನ್ನ ಸ್ವಂತ ರಕ್ತವನ್ನ ತೆಗೆದು ತಂದೆಯಲ್ಲಿ ಆ ಪರಿಶುದ್ಧವಾದ ದೈವ ಸಾನ್ನಿಧ್ಯವನ್ನ ಪ್ರವೇಶಿಸಿದಂತ ಯೇಸು. ನೋಡಿದ್ರಾ? ಇಲ್ಲಿ ಅದೇ ರೀತಿಯಲ್ಲಿ ಎಲ್ಲ ವರದಿಯನ್ನ, ಲೋಕದಲ್ಲಿ ತನ್ನ ಅಣ್ಣಂದಿರು ಮಾಡುವಂತ ಎಲ್ಲ ತಪ್ಪು ಕಾರ್ಯಗಳನ್ನ ತಂದೆಗೆ ವರದಿ ಮಾಡಲು ಅವನು ಶಕ್ತನಾಗಿದ್ದ. ಓದಿ ಬ್ರದರ್ ವಾಕ್ಯ, ಮುಂದಿನ ವಾಕ್ಯ. ಅಲಂಕೃತವಾದ ಒಂದು ನಿಲುವಂಗಿಯನ್ನು ಅವನಿಗೆ ಮಾಡಿಸಿಕೊಟ್ಟಿದ್ದ. ತಂದೆ ತನ್ನ ಎಲ್ಲ ಮಕ್ಕಳಿಗಿಂತ ಇವನನ್ನೇ ಹೆಚ್ಚಾಗಿ ಪ್ರೀತಿಸುವುದನ್ನು ಕಂಡು ಅಣ್ಣಂದಿರು ಆ ಜೋಸೆಫನನ್ನು ಹಾಗೆ ಮಾಡಿದರು. ನಿಲು ಅಂಗಿ ಅಂದ್ರೆ ಏನು? ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಯೋಸೆಫನಿಗೆ ನಿಲು ಅಂಗಿಯನ್ನ, ಒಳ್ಳೆಯ ನಿಲು ಅಂಗಿ. ನಿಲು ಅಂಗಿ ಮೀನ್ಸ್ ಎರಡು ಅರ್ಥವನ್ನ ಕೊಡ್ತಕ್ಕಂಥದ್ದು. ಸಂಪೂರ್ಣತೆಯನ್ನ, ಸಂಪೂರ್ಣವಾದುದು ನಿಲು, ತಲೆಯಿಂದ ಕಾಲಿನ ತನಕ. ಇನ್ನೊಂದು, ನಾವು ನಿಲು ಅಂಗಿ ಎಂಬುದಾಗಿ ನೋಡುವಾಗ ಇದಕ್ಕೆ ಒಂದೇ ಒಂದು ಸ್ಟಿಚ್ ಇರ್ತದೆ ಅಷ್ಟೇ. ನಾವು ಹಾಕುವಂಥ ಶರ್ಟ್, ನೀವು ಹಾಕುವಂಥ ಈ ಬ್ಲೌಸ್ಗೆಲ್ಲ 28 ಸ್ಟಿಚ್ ಹಾಕಿರ್ತದೆ ಅಲ್ಲಿ ಇಲ್ಲಿ ಎಲ್ಲ, ಹೌದಲ್ಲ? ಹಲೋ. ಆದರೆ ಯೇಸು ಸ್ವಾಮಿಯ ಬಟ್ಟೆಗೆ ಒಂದೇ ಒಂದು ಸ್ಟಿಚ್, ಒಂದೇ ಒಂದು ಕಡೆ, ಆ ರೀತಿ ಅವರಿಗೆ ಹೊಲ್ದಿರೋದು, ಅದಕ್ಕೆ ನಿಲುವಂಗಿ. ಅದೇ ರೀತಿಯಲ್ಲಿ ಇಲ್ಲಿ ಯೋಸೇಫನಿಗೂ ಅವನ ತಂದೆ ನಿಲುವಂಗಿಯನ್ನ ಹೊಲಿದುಕೊಟ್ಟ. ಈ ನಿಲುವಂಗಿ ಯೇಸುವನ್ನು ಸೂಚಿಸುವಂಥದ್ದು. ಈ ನಿಲುವಂಗಿ ನಾವು ಈ ಶಿಲುಬೆ ಆದಿ ಮಾಡುವಾಗ 10ರಿಂದ 11ನೇ ಸ್ಥಳಕ್ಕೆ ಬರುವಾಗ ಯೇಸುವಿನ ನಿಲುವಂಗಿಯನ್ನು ಚೀಟು ಹಾಕಿದ್ರು.